ನೋಡಲ್ಲಿ ಇವಯ್ಯನ್ನ ಅವೆರಡು ಈರುಳ್ಳಿ ಉಳಿಸ್ಕೊಳಕ್ ಹೋಗೋನೆ ಜೀವನೇ ಹೋಯ್ತದೆ. ಓ ಬಾರ ಈ ಕಡೆ. ನೀನಿದ್ರೆ ಅದು ಅಲ್ಲ, ನಿನ್ ಜೀವ ಉಳಿತಲ್ಲ ಈಗ. ನನ್ಗೆ ಗೊತ್ತೇ ಇಲ್ಲ, ಅದು ಹೆಂಗ್ ಬಂದಾನೆ ಗೊತ್ತೇ ಇಲ್ಲ ಕಣಪ್ಪ. ದಿನ ಹೇಳ್ತಾ ಇದ್ದೆ ಮರ ತೆಗ್ಸು ಮರ ತೆಗ್ಸು. ಎಲ್ಲ ಎಡಿತಾ ಇತ್ತು, ಬರೋಗೆಲ್ಲ ಎಡಿತಾ ಇತ್ತು. ಸ್ನೇಹಿತರೆ, ಈ ಮರ ಬಿದ್ದೋಗಿ ಜಸ್ಟ್ ಬಿದ್ದೋಗಿರೋದು. ಮರ ಮುರಿದೋಗಿದೆ ಅಂತ ಅರಣ್ಯ ಇಲಾಖೆಗೆ ಪುರಸಭಾ ಸಿಬ್ಬಂದಿಗಳು ಲೆಟ್ರ್ ಬರೆದಿದ್ರು. ನೀವು ನೋಡ್ತಾ ಇದ್ದೀರಲ್ಲ ಇದೇ ಲೆಟ್ರು. ಆದರೆ ಯಾರೂ ಕೂಡ ಕ್ರಮ ವಹಿಸಿರಲಿಲ್ಲ. ಇವತ್ತು ಮಳೆಗೆ ಮರ ಬಿದ್ದೋಗಿದೆ. ಸ್ಥಳೀಯರು ಹಲವಾರು ಬಾರಿ ಹೇಳಿದರು. ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟು ಆಗಿತ್ತು ಆಲ್ರೆಡಿ. ಸ್ನೇಹಿತರೆ, ಮೈಕ್ ತಂದಿಲ್ಲ, ಹೀಗಾಗಿ ಇದನ್ನೇ ಮೈಕ್ ಅಂತ ಬಳಸ್ತೀನಿ. ಇದೇ ಜಾಗದಲ್ಲಿ ಒಬ್ಬರು ವ್ಯಾಪಾರ ಮಾಡ್ತಾಯಿದ್ರು. ಪ್ರತಿದಿನ ಇದೇ ಜಾಗದಲ್ಲಿ ಕೂತ್ಕೋತಾ ಇದ್ರು. ಇವತ್ತು ಅದೃಷ್ಟವಶಾತ್ ಅವರಿಲ್ಲ, ಹಾಗಾಗಿ ಇದಾಗಿದೆ. ಈ ಮರ ತೆಗಿಬೇಕು ಅಂತ ಹೇಳಿ ಪುರಸಭಾ ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಹಲವಾರು ಬಾರಿ ಲೆಟ್ರ್ ಕೂಡ ಕೊಟ್ಟಿದ್ರು. ನೋಡಿ, ಅಲ್ಲೂ ಕೂಡ ಅಂಗಡಿ ಇರ್ತಾ ಇತ್ತು. ಆ ಅಂಗಡಿಯವರು ಇವತ್ತಿಲ್ಲ. ತಾಯಿ, ನೀನು ಹೇಳ್ದಂಗೆ ಮರ ನಿನ್ನ ಕೈಲೇ ಬಿದ್ದೋಗ್ಬಿಡ್ತು. ಅಧಿಕಾರಿಗಳೇನು ಮಾಡಲಿಲ್ಲ, ಲೆಟ್ರ್ ಮಾತ್ರ ಕೊಟ್ಟಿದ್ರು. ನೋಡಪ್ಪ, ಮತ್ತೆ ಏನ್ ಮಾಡ್ ಕೆಲ್ಸನ. ಅಲ್ಲ, ನಿನ್ನ ಜೀವ ಉಳಿತಲ್ಲ ಈಗ. ನನ್ಗೆ ಗೊತ್ತೇ ಇಲ್ಲ, ಅದು ಹೆಂಗ್ ಬಂದಾನೆ ಗೊತ್ತೇ ಇಲ್ಲ ಕಣಪ್ಪ. ದಿನ ಹೇಳ್ತಾ ಇದ್ದೆ ಮರ ತೆಗ್ಸು ಮರ ತೆಗ್ಸು. ಎಲ್ಲ ಎಡಿತಾ ಇತ್ತು, ಬರೋಗೆಲ್ಲ ಎಡಿತಾ ಇತ್ತು. ಮಕ್ಕಳು 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 ಅಂತ. ನೋಡಿ, ಇವತ್ತು ಅದೃಷ್ಟ ಚೆನ್ನಾಗಿತ್ತು ನಿನಗೆ. ಯಾವುದೋ ದೇವ್ರಿಗೆ ಹೂವು ಕೊಟ್ಟಿದ್ದೆ, ನಿಂಬೆಹಣ್ಣು ಕೊಟ್ಟಿದ್ದೆ, ಯಾವುದೋ ದೇವ್ರು ಕಾಪಾಡೈತೆ ಅನ್ಸುತ್ತೆ. ಏನನ್ಸುತ್ತೆ ಈ ವ್ಯವಸ್ಥೆ ಬಗ್ಗೆ ನಿಮ್ಗೆ? ಎಲ್ಲ ಒಂದು ತಿಂಗಳಿಂದ ಹೇಳಿದೆ ಸ್ವಾಮಿ, ಹಿಂಗಾಗೋದು. ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ನಾನೇ 5,000 ಕೊಡ್ತೀನಿ ಮಾಡಿಸ್ರಿ ಅಂದೆ, ಮಾಡಿಸ್ಲಿಲ್ಲ. ಅಪ್ಪ ಯಾರು ಇದಾಗ್ರಿ ಏನು ಗತಿ? ಮಕ್ಕಳು ಐತಿದ್ರು ಸ್ವಾಮಿ, ನಾವು ಏನು ಗತಿ ಮಾಡ್ಬೇಕಾಯ್ತು? ಅಯ್ಯೋ ಯಪ್ಪ, ಯಾವ ದೇವ್ರ ಭಾಗನ ಏನು ಭಾಗನ ಅಪ್ಪುಂಟಿ. ನಾನು ಅಲ್ಲೇ ಕುಂತಿದ್ದೆ, ಅಲ್ಲೇ ಕುಂತಿದ್ದೆ. ದೇವ್ರು ಅವರಿಂದ ಇದೆ ಸತ್ಯ. ಬುಡದನೇ ಇದೆಯಾ ಅವರು ಅಲ್ಲೇ ಅವರು ಒಂದು ಚೂರು ಏನಾಗಿರೋದು ದೇವ್ರು. ಸ್ನೇಹಿತರೆ, ನೋಡಿ, ಇದು ಅವ್ರ ಮಾತಾಗಿದೆ. ಯಾಕೆ ಅಂತ ಅಂದರೆ ಪ್ರತಿದಿನ ಇದೇ ಜಾಗದಲ್ಲಿ ಅವ್ರು ವ್ಯಾಪಾರ ಮಾಡ್ತಾ ಇದ್ರು. ಇದೇ ಜಾಗದಲ್ಲಿ ನೋಡಿ, ಸಂಪೂರ್ಣವಾಗಿ ಎಲ್ಲ ನೋಡಿ ಯಾವ ಥರ ಆಗಿದೆ, ಯಾವ ಥರ ಆಗಿದೆ ನೋಡಿ. ಈ ಫುಟ್ಪಾತ್ ವ್ಯಾಪಾರಿಯ ಜೀವ ಇವತ್ತು ಉಳಿದಿದೆ. ಕರೆಂಟು ಪೂರ್ತಿ ಇಲ್ಲೆಲ್ಲ ಗ್ರೌಂಡ್ ಆಗಿದೆ ಅನಿಸುತ್ತೆ. ಬೆಸ್ಕಾಂನವರು ಬಂದಿದ್ದಾರೆ ಸ್ಥಳಕ್ಕೆ. ತೆರವು ಕಾರ್ಯಾಚರಣೆ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ತುಮಕೂರು ರಸ್ತೆ ಸಂಪರ್ಕ ಮಾಡುವಂಥ ಒಂದು ರಸ್ತೆ ಆಗಿದೆ. ಈ ಕಡೆಯಿಂದ ಬಸ್ ಸ್ಟ್ಯಾಂಡ್ ಕಡೆಯಿಂದ ಮಾರ್ಕೆಟ್ಗೆ ಹೋಗುವಂಥದ್ದು. ತಂತಿ ಎಲ್ಲ ಪೂರ್ತಿ KEB ಲೈನ್ ಎಲ್ಲ ಕಟ್ಟಾಗಿದೆ. ನೋಡಿ, ಹುಡುಗರೆಲ್ಲ ಅವರೇ ವಾಲಂಟ್ರಿಯಾಗಿ ಗಿಡ ಎಲ್ಲನೂ ತೆರವು ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಎಲ್ಲವ್ರು ಮಾಡ್ತಾವ್ರೆ, ಒಳ್ಳೆ ಹುಡುಗರು. ಯಾರನ್ನೂ ಕಾಯ್ತಾ ಇಲ್ಲ, ಪೊಲೀಸ್ನವ್ರನ್ನೂ ಅಥವಾ ಫಾರೆಸ್ಟ್ನವ್ರನ್ನ ಯಾರನ್ನೂ ಕಾಯ್ತಾ ಇಲ್ಲ, ಅವರೇ ಮಾಡ್ತಾವ್ರೆ. ಬಂಧುಗಳೇ, ಈ ವಿಚಾರದಲ್ಲಿ ಇವತ್ತು ಅದೃಷ್ಟ ಚೆನ್ನಾಗಿತ್ತು. ಯಾರ್ದು ಸಾವು ನೋವುಗಳು ಸಂಭವಿಸಿಲ್ಲ. ಆದರೆ ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಯಾಕೆ ಅಂತ ಅಂದರೆ ಮುಖ್ಯಾಧಿಕಾರಿಗಳು ಪತ್ರ ಬರೆದರೂ ಕೂಡ ಅದಕ್ಕೆ ಸ್ಪಂದಿಸಿಲ್ಲ. ಇದುವರೆಗೂ ಮರ ತೆರವು ಮಾಡುವಂಥ ಕೆಲಸವನ್ನು ಮಾಡದೇ ಇರೋ ಕಾರಣ ನಿಜವಾಗ್ಲೂ ಅವರ ದುರ್ನಡತೆ ಹೀಗಾಗಿದೆ. ಅವ್ರಿಗೆ ನೀವು ಏನಂತ ಕಾಮೆಂಟ್ ಮಾಡ್ತಿರೋ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ನೋಡಿ, ನಮ್ಮ ಹುಡುಗರು ಹೆಂಗೆ ಕೆಲಸ ಮಾಡ್ತಾವ್ರೆ ನೋಡಿ. ಇವರೆಲ್ಲ ಸಲಹೆ ಕೊಡ್ತಾವ್ರೆ, ಇವರೆಲ್ಲ ಕೆಲಸ ಮಾಡ್ತಾವ್ರೆ ನೋಡಿ. ತಂತಿ ಇದು KEB ತಂತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಏನಾದರೂ ತಕ್ಷಣ ಇದನ್ನು ಆಫ್ ಮಾಡಲಿಲ್ಲ ಅಂತಂದರೆ ಎಷ್ಟು ಜನ ಬಲಿ ಆಗ್ತಾ ಇದ್ರೋ ಗೊತ್ತಿಲ್ಲ. ಆ KEB ತಂತಿ ಮೇಲೆ ಬಿದ್ದಿರೋವಂಥದ್ದು. ಆದರೆ ಯಾವುದೇ ಜೀವಕ್ಕೆ ಅಪಾಯ ಆಗಿಲ್ಲ ಅನ್ನೋದೊಂದು ಸಂತೋಷದ ವಿಚಾರ. ಬಂಧುಗಳೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.